ತುಮಕೂರಿನಲ್ಲಿ ವಕೀಲರ ದಿನಾಚರಣೆ ಆಚರಣೆ. ವಕೀಲರ ದಿನಾಚರಣೆ ಅಂಗವಾಗಿ ಉಚಿತ ಆರೋಗ್ಯ ಶಿಬಿರ. ವಕೀಲರು ಅಂದರೆ ಕಾನೂನಿನ ಸಂಕೀರ್ಣತೆಯನ್ನ ಅರ್ಥೈಸಿಕೊಂಡು ತಮ್ಮ ಕಕ್ಷಿದಾರರನ್ನ ಪ್ರಕರಣದಿಂದ ಮುಕ್ತಿ ನೀಡುವ ಕೆಲಸವನ್ನ ಮಾಡಿ ಜನರ ನೆಮ್ಮದಿಗೆ ಕಾರಣರಾಗಿದ್ದಾರೆ. ಅಲ್ಲದೆ ಅಪರಾಧಿಗಳಿಗೆ ಶಿಕ್ಷೆ ಕೊಡಿಸುವ ಕೆಲಸವನ್ನ ಮಾಡ್ತಾರೆ. ವಕೀಲರನ್ನ ದೇವರಂತೆ ಜನರು ಕಾಣ್ತಾರೆ. ಅಂತಹ ವಕೀಲರ ದಿನಾಚರಣೆ ಇಂದು ತುಮಕೂರಿನಲ್ಲಿ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಗ್ತಾ ಇದೆ. ತುಮಕೂರು ನಗರದ ವಕೀಲರ ಭವನದಲ್ಲಿ ಇಂದು ವಕೀಲರ ದಿನಾಚರಣೆ ಅಂಗವಾಗಿ ತುಮಕೂರು ಜಿಲ್ಲಾ ವಕೀಲರ ಸಂಘ ಮತ್ತು ಸಿದ್ದಗಂಗಾ ಆಸ್ಪತ್ರೆಯ ಸಂಯುಕ್ತಾಶ್ರಯದಲ್ಲಿ ಉಚಿತ ಆರೋಗ್ಯ ಶಿಬಿರವನ್ನ ಆಯೋಜಿಸಲಾಗಿತ್ತು. ಆರೋಗ್ಯ ಜಾಗೃತಿ ಹೆಚ್ಚಿಸುವುದು ಹಾಗೂ ವಕೀಲರ ಆರೋಗ್ಯ ಸುಧಾರಣೆ ಎನ್ನುವ ಉದ್ದೇಶದಿಂದ ಶಿಬಿರವನ್ನ ಆಯೋಜನೆ ಮಾಡಲಾಗಿದ್ದು, ನಗರದ ನೂರಾರು ವಕೀಲರು ಭಾಗವಹಿಸಿ ತಮ್ಮ ಆರೋಗ್ಯ ತಪಾಸಣೆಯನ್ನ ಮಾಡಿಸಿಕೊಂಡ್ರು. ಇನ್ನು ಕಾರ್ಯಕ್ರಮಕ್ಕೆ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಜಯಂತ್ ಕುಮಾರ್ ಅವರು ಉದ್ಘಾಟನೆಯನ್ನ ನೆರವೇರಿಸಿದ್ರು. ವಕೀಲರ ದಿನದ ಶುಭಾಶಯಗಳನ್ನ ತಿಳಿಸಿದ್ರು. ದಿನಾಚರಣೆ ಅಂಗವಾಗಿ ಎಲ್ಲ ಸಮಸ್ತ ವಕೀಲ ಬಾಂಧವರಿಗೆ ತುಮಕೂರು ಮತ್ತು ನಮ್ಮ ಜಿಲ್ಲೆಯ ಎಲ್ಲ ವಕೀಲ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ವಕೀಲರಿಗೆ ಈ ಸಂದರ್ಭದಲ್ಲಿ ಶುಭಾಶಯ ಕೋರಿ. ಇನ್ನು ಈ ವೇಳೆ ಮಾತನಾಡಿದ ವಕೀಲರ ಸಂಘದ ಅಧ್ಯಕ್ಷ ಕೆಂಪರಾಜು ಮಾತನಾಡಿ, ವಕೀಲ ವೃತ್ತಿಯ ಒತ್ತಡ, ದಿನನಿತ್ಯದ ಕೆಲಸದ ಭಾರ ಮತ್ತು ಮಾನಸಿಕ ಒತ್ತಡದಿಂದ ಆರೋಗ್ಯದ ಕಡೆ ಗಮನ ಕಡಿಮೆಯಾಗುವ ಪರಿಸ್ಥಿತಿ ಇರೋದ್ರಿಂದ ಇಂತಹ ಆರೋಗ್ಯ ಶಿಬಿರಗಳು ಅವಶ್ಯಕವೆಂದು ತಿಳಿಸಿದ್ರು. ದೇಶದ ಎಲ್ಲ ವಕೀಲ ಮಿತ್ರರಿಗೆ ವಕೀಲರ ದಿನಾಚರಣೆಯ ಶುಭಾಶಯಗಳು. ಇವತ್ತು ನಮ್ಮ ತುಮಕೂರಿನಲ್ಲಿ 2,000 ರಿಂದ 2,500 ಜನ ಅಡ್ವೊಕೇಟ್ಸ್ ಇದ್ದಾರೆ. ಅವರು ದಿನನಿತ್ಯ ಕೆಲಸಗಳು ಮಾಡಿ ಸ್ಟ್ರೆಸ್ ಇರೋದ್ರಿಂದ ನಾವು ಪ್ರತಿ ವರ್ಷ ವಕೀಲರ ದಿನಾಚರಣೆ ಪ್ರಯುಕ್ತವಾಗಿ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸ್ತೀವಿ. ಆ ಶಿಬಿರಕ್ಕೆ ಎಲ್ಲ ಅಡ್ವೊಕೇಟ್ಸ್ಗಳು ಬಂದು ECG, ಬ್ಲಡ್ ಟೆಸ್ಟು, ಶುಗರ್ ಟೆಸ್ಟು, ಆಮೇಲೆ ಐ ಟೆಸ್ಟು ಎಲ್ಲ ಟೆಸ್ಟಸ್ಗಳು ಮಾಡಿಸ್ಕೊಂಡು ಏನಾದರೂ ಸೀರಿಯಸ್ಸು ಜಾಸ್ತಿ ಇತ್ತು ಅಂತಂದಾಗ ಹಾಸ್ಪಿಟಲ್ಸ್ಗೆ ಹೋಗ್ಸಿದ್ದೀನಿ, ಹಾಸ್ಪಿಟಲ್ ಟ್ರೀಟ್ಮೆಂಟ್ ಮಾಡಿಸ್ತಾರೆ. ಪ್ರತಿ ವರ್ಷ ನಾವು ಹಮ್ಕೊಳ್ತಾ ಇರ್ತೀವಿ. ಇದು ಅಡ್ವೊಕೇಟ್ಸ್ಗೆ, ನಮ್ಮ ಫೆಟರ್ನಿಟಿಗೆ ಒಂದು ಹೆಲ್ತ್ ವಿಚಾರ. ಮೇಜರಾಗಿ ಸೊಸೈಟಿನಲ್ಲಿ ಸ್ಟ್ರೆಸ್ ಜಾಸ್ತಿ ಅಂತಂದರೆ ಅಡ್ವೊಕೇಟ್ಸು. ಯಾಕೆಂದರೆ 24 ಗಂಟೆಯಲ್ಲಿ 14 ಗಂಟೆಗಳ ಕಾಲ ಎನಿ ಟೈಮ್ ವರ್ಕಿಂಗಲ್ಲೇ ಇರೋದ್ರಿಂದ ಭಾಳ ಮೆಂಟಲಿ ಟೆನ್ಷನಲ್ಲಿ ಇರ್ತಾರೆ. ಆರೋಗ್ಯದ ವಿಚಾರವಾಗಿ ನೆಗ್ಲೆಕ್ಟ್ ಮಾಡ್ತಾರೆ ಅನ್ನೋ ವಿಚಾರವಾಗಿ ನಮ್ಮ ಸಂಘದ ವತಿಯಿಂದನೇ ಪ್ರೈವೇಟ್ ಅಂದರೆ ಸಿದ್ಧಗಂಗಾ ಹಾಸ್ಪಿಟಲಿಂದ ಪ್ರತಿ ವರ್ಷ ಒಂದು ದಿನ ಒಂದ್ಸಲಿ ಶ್ರೀದೇವಿ, ಒಂದ್ಸಲಿ ಸಿದ್ಧಗಂಗಾ ಹಾಸ್ಪಿಟಲ್, ಹಿಂಗೆ ಹಲವಾರು ಹಾಸ್ಪಿಟಲ್ಗಳನ್ನ ಕರೆಸಿ ಟೆಸ್ಟ್ ಮಾಡಿಸಿ ಆರೋಗ್ಯನ ವಿಚಾರವಾಗಿ ನಮ್ಮ ವಕೀಲರಿಗೆ ಸಲಹೆಗಳನ್ನು ಕೊಟ್ಟು ಡಾಕ್ಟರ್ಸ್ಗಳು ಅದನ್ನು ಸೀರಿಯಸ್ ಇದ್ದರೆ ಹಾಸ್ಪಿಟಲ್ಸ್ಗೆ ಕರೆಸಿ ಟ್ರೀಟ್ಮೆಂಟ್ ಮಾಡಿಸೋ ಒಂದು ನಮ್ಮ ಸಂಘದಿಂದ ಹಮ್ಮಿಕೊಂಡಿದ್ದೀವಿ. ಇದರಲ್ಲಿ ಮಿನಿಮಮ್ ಒಂದು 700 ರಿಂದ 800 ಜನ ಟ್ರೀಟ್ಮೆಂಟ್ ತೊಗೊಂಡಿರ್ತಾರೆ, ಟೆಸ್ಟ್ ಮಾಡಿಸ್ತಾರೆ. ಟೆಸ್ಟ್ ಮಾಡಿಸಿ ಅದರಲ್ಲೇನೋ ಸೀರಿಯಸ್ ಅಂತ ಇದ್ದರೆ ಹಾಸ್ಪಿಟಲ್ಸ್ಗೆ ಹೋಗ್ಬಿಟ್ಟು ಅಲ್ಲಿ ಟ್ರೀಟ್ಮೆಂಟ್ ತೊಗೊತಾರೆ. ಸರ್, ಇದು ಜಾಗದ ವಿಚಾರ ಏನಾಯಿತು ಸರ್? ಜಾಗದ ವಿಚಾರವಾಗಿ ನಾವು 25 ಎಕರೆ ಜಾಗ ಕೇಳಿದ್ದೋ. ಆ ವಿಚಾರವಾಗಿ ನಮ್ಮ ಜುಡಿಷಿಯಲ್ ನಮ್ಮ PDG ಅವರು ಕೂಡ ಇದರಲ್ಲಿ ಸಪೋರ್ಟ್ ಮಾಡಿದ್ರು. 15 ಎಕರೆ ಅಂತ ಹೇಳಿ ಅಪ್ರೂವಲ್ ಆಗೋಯಿತು. ಅಲ್ಲಿ ಲಾ ಸೆಕ್ರೆಟರಿ ಅವರು, ನಮ್ಮ ಅಡ್ಮಿನಿಸ್ಟ್ರೇಟಿವ್ ಜಡ್ಜಸ್ಸು, CJ ಅವರು, ಸರ್ಕಾರ ಎಲ್ಲ ಮಾತಾಡಿ 10 ಎಕರೆಗೆ ನಮ್ಗೆ ಅಲ್ಲೇ ಡಾಕ್ಯುಮೆಂಟಲ್ ಲೆಟ್ರ್ ಕೊಟ್ಟಿದ್ದಾರೆ. ಇನ್ನು ನಮ್ಮ ಹ್ಯಾಂಡ್ ಓವರ್ ಕೊಟ್ಟಿಲ್ಲ, ಜುಡಿಷಿಯಲ್ಗೆ ಹ್ಯಾಂಡ್ ಓವರ್ ಕೊಟ್ಟಿಲ್ಲ. 10 ಎಕರೆ ಈಗ ಪ್ರೆಸೆಂಟ್ ಆಗಿದೆ. ಇನ್ನು 5 ಎಕರೆ ಪೆಂಡಿಂಗ್ ಇದೆ. ನಾವು ಜಿಲ್ಲಾ ಉಸ್ತುವಾರಿ ಮಿನಿಸ್ಟ್ರನ್ನು ಕೇಳಿದ್ದೀವಿ. ಆ 5 ಎಕರೆನೂ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೂ ಲೆಟ್ರ್ ಕೊಟ್ಟಿದ್ದೀವಿ. ಆಮೇಲೆ ತಕ್ಷಣಕ್ಕೆ ಇಲ್ಲಿ ಇನ್ನೂ ಕಮರ್ಷಿಯಲ್ ಕೋರ್ಟರ್ಸು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟಾಗಿ ಜಾಸ್ತಿ ಇನ್ನೂ 5 ಕೋಟಿ ಎಕ್ಸ್ಟ್ರಾ ಆಗಿರೋದ್ರಿಂದ ನಮಗೆ ಈಗ ತಕ್ಷಣಕ್ಕೆ, ಯಾಕೆಂದರೆ ಸರ್ಕಾರದಿಂದ ಅಮೌಂಟ್ ರಿಲೀಸ್ ಆಗಿ ಅಲ್ಲಿ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮುಗಿಬೇಕು ಅಂದ್ರೆ ಮಿನಿಮಮ್ 5 ರಿಂದ 7 ವರ್ಷ ಅದೇ ಆಗುತ್ತೆ. ಹಂಗಾಗಿ ಈಗ ತಕ್ಷಣಕ್ಕೆ ನಾವು ಕೃಷಿ ಇಲಾಖೆ, ಸಬ್ ರಿಜಿಸ್ಟ್ರ್ ಆಫೀಸು ಹಾಗೂ ಪೊಲೀಸ್ ಇಲಾಖೆ ಇದೆಯಲ್ಲ, ಆ ಜಾಗನ ಬಿಟ್ಕೊಡಿ ಅಂತ ನಾವು ಉಸ್ತುವಾರಿ ಸಚಿವರ ಹತ್ರ ಮತ್ತು ಜಿಲ್ಲಾಧಿಕಾರಿ ಅವ್ರ ಹತ್ರ ಮನವಿ ಮಾಡಿದ್ದೀವಿ. ಅದನ್ನು ಉಸ್ತುವಾರಿ ಮಿನಿಸ್ಟ್ರು, ಮಹಾನಗರ ಪಾಲಿಕೆ ಆಯುಕ್ತರಾದಂಥ ಶ್ರೀಜಾ ಮೇಡಮ್ಗೂ ಕೂಡ ಅವರು ಅಲ್ಲೇ ಸಜೆಸ್ಟ್ ಮಾಡಿದ್ರು. ಒಂದು ಕಮಿಟಿ ಮಾಡಿಬಿಟ್ಟು ಅದನ್ನು ಅವ್ರಿಗೆ ಬೇರೆ ಕಡೆ ಒಂದು ಅಕಾಮಿಡೇಟ್ ಮಾಡಿಕೊಟ್ಟು ಈ ಜಾಗನ ತಕ್ಷಣಕ್ಕೆ 5 ಕೋಟಿ ಮಾಡೋದಕ್ಕೆ ಬಿಡಿಸ್ಕೊಡಿ ಅಂತ ಹೇಳಿದ್ರು. ಅವರು ಕೂಡ ಇನ್ನೇನು ಅದ್ರ ಬಗ್ಗೆ ಸೀರಿಯಸ್ ಆ್ಯಕ್ಷನ್ ತಗೊಂಡಿಲ್ಲ. ಇದೊಂದು ಪ್ರೋಗ್ರಾಮ್ ಮುಗಿದ್ಮೇಲೆ ನೆಕ್ಸ್ಟು ನಾಳೆ ನಾಡ್ದು ಹೋಗಿ ಮಿನಿಸ್ಟ್ರನ್ನ ಮೀಟ್ ಮಾಡಿಸಿ ಅದೊಂದು ಜಾಗನ ನಮಗೆ, ಯಾಕೆಂದರೆ ಅಡ್ವೊಕೇಟ್ಸು ಪ್ರತಿನಿತ್ಯ ಇವಾಗ ದಿನೇ ದಿನೇ ಜಾಸ್ತಿ ಆಗ್ತಾ ಇರೋದ್ರಿಂದ ಪಾರ್ಕಿಂಗ್ ವ್ಯವಸ್ಥೆ ಭಾಳ ಚೆನ್ನಾಗಿ ಕಷ್ಟ ಆಗಿದೆ. ತುಮಕೂರು ಜಿಲ್ಲಾ ವಕೀಲರ ಸಂಘದ ವತಿಯಿಂದನೂ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಬಹಳ ವಿಜೃಂಭಣೆಯಾಗಿ ಎಲ್ಲ ವಕೀಲರ ಮಿತ್ರರಿಗೆ ಸಿಹಿ ಹಂಚುವುದರ ಮುಖಾಂತರ ಹಾಗೂ ಶ್ರೀ ಸಿದ್ಧಗಂಗಾ
ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಸಂಶೋಧನಾ ಸಂಸ್ಥೆಯಿಂದ ಪರಮಪೂಜ್ಯ ಶ್ರೀ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳ ಆಶೀರ್ವಾದದಿಂದ ನಮ್ಮ ತುಮಕೂರಿನ ವಕೀಲರ ಸಂಘದ ಸದಸ್ಯರುಗಳಿಗೆ ಉಚಿತವಾಗಿ ಆರೋಗ್ಯ ಶಿಬಿರವನ್ನು ತಮ್ಮ ಸಂಸ್ಥೆಯಿಂದ ನಡೆಸ್ಕೊಡ್ಬೇಕು ಅಂತ ಮನವಿ ಮಾಡಿದಾಗ ಶ್ರೀಯವರು ಆಶೀರ್ವದಿಸಿ ಅವರ ಸಂಸ್ಥೆಯ ಎಲ್ಲ ವೈದ್ಯರ ತಂಡವನ್ನು BP ಇರ್ಬೋದು, ಶುಗರ್ ಇರ್ಬೋದು, ECG, ಕಣ್ಣಿನ ಪರೀಕ್ಷೆ ಈ ರೀತಿಯ ಹಲವಾರು ಆರೋಗ್ಯ ಶಿಬಿರದಲ್ಲಿ ಪರೀಕ್ಷೆಗಳನ್ನು ಮಾಡಿಸುವುದರೊಂದಿಗೆ ಶ್ರೀಗಳು ನಮ್ಮ ವಕೀಲರ ಮೇಲೆ ಆಶೀರ್ವಾದವನ್ನು ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ನಮ್ಮ ವಕೀಲರ ಸಂಘದ ವತಿಯಿಂದ ಇವತ್ತು ಉಚಿತವಾಗಿ ಆರೋಗ್ಯ ಶಿಬಿರವನ್ನು ನಮ್ಮ PDJ ಸಾಹೇಬರಾದಂತಹ ಜಯಂತ್ ಕುಮಾರ್ ಸರ್ ಅವರ ಅಮೃತಾಸ್ತದಲ್ಲಿ ಜ್ಯೋತಿ ಬೆಳಗುವುದರ ಮೂಲಕ ಈಗಾಗಲೇ ಉದ್ಘಾಟನೆಯಾಗಿ ಈಗ ನಮ್ಮ ಸಂಘದಲ್ಲಿ ಸುಮಾರು 1800ರಿಂದ 1900 ಜನ ಆಕ್ಟಿವ್ ಸದಸ್ಯರುಗಳಿದ್ದು ಅವರೆಲ್ಲರೂ ಆಗಲೇ ಆರೋಗ್ಯ ಶಿಬಿರದ ಅನುಕೂಲವನ್ನು ಪಡ್ಕೊಳ್ತಾ ಇದ್ದಾರೆ. ಈ ರೀತಿಯಾಗಿ ವಕೀಲರ ದಿನಾಚರಣೆಗೆ ಒಂದು ಅರ್ಥಪೂರ್ಣವಾದ ದಿನಾಚರಣೆಯನ್ನು ಮಾಡಬೇಕು ಅಂತೇಳಿ ನಾವು ನಮ್ಮ ವಕೀಲರ ಸಂಘದ ಕಾರ್ಯಕಾರಿ ಸಮಿತಿಯ ಎಲ್ಲ 12 ಜನರು ಸೇರಿಕೊಂಡು ಒಂದು ನಿರ್ಣಯವನ್ನು ಮಾಡಿ ಇವತ್ತು ಈ ವಕೀಲರ ದಿನಾಚರಣೆಯನ್ನು ಒಂದು ಹಬ್ಬದ ರೀತಿಯಲ್ಲಿ ನಾವು ನಮ್ಮ ಸಂಘದಲ್ಲಿ ಆಚರಿಸುತ್ತಿದ್ದೀವಿ ಅಂತ. ಇನ್ನು ಇದೇ ವೇಳೆ ಆರೋಗ್ಯ ಶಿಬಿರದಲ್ಲಿ ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷ ಕೆಂಪರಾಜಯ್ಯ ಹೆಚ್, ಪ್ರಧಾನ ಕಾರ್ಯದರ್ಶಿ HS ಮಹೇಶ್, ಉಪಾಧ್ಯಕ್ಷ ರವಿಗೌಡ, ಜಂಟಿ ಕಾರ್ಯದರ್ಶಿ ಧನಂಜಯ್, ಖಜಾಂಚಿ ಸಿಂಧು ಸೇರಿದಂತೆ ಹಲವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶಿಬಿರವನ್ನ ಯಶಸ್ವಿಗೊಳಿಸಿದ್ರು. ಪರೀಕ್ಷೆಯ ಜೊತೆಗೆ ಆರೋಗ್ಯ ಕುರಿತು ಮಾರ್ಗದರ್ಶನ, ಆಹಾರ ಪದ್ಧತಿ ಹಾಗೂ ಜೀವನ ಶೈಲಿ ಬದಲಾವಣೆಯ ಅಗತ್ಯತೆಯ ಬಗ್ಗೆ ಸಲಹೆಯನ್ನ ನೀಡಲಾಯಿತು. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.